ಸಮಾಜದಲ್ಲಿ ಗಂಡು ಹೆಣ್ಣು ಭೇದ ಭಾವ ಇರಬಾರದು, ಮಹಿಳೆಯರನ್ನು ಗೌರವದಿಂದ ಕಾಣಬೇಕು ಎಂದು ಮೇಲ್ವಿಚಾರಕಿ ನಾಗರತ್ನಮ್ಮ ಹೇಳಿದರು. ಮಂಗಳವಾರ ನಾಯಕನಹಟ್ಟಿ ಹೋಬಳಿಯ ಗೌಡಗೆರೆ ಗ್ರಾಮದಲ್ಲಿ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ನವೋದಯ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ವತಿಯಿಂದ ಸಾಮಾಜಿಕ ಸೇರ್ಪಡೆ ಆಂದೋಲನ ಮತ್ತು ಲಿಂಗತ್ವ ಆಧಾರಿತ ದೌರ್ಜನ್ಯ ವಿರುದ್ಧ ರಾಷ್ಟ್ರೀಯ ಅಭಿಯಾನ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮಹಿಳೆಯರು ಉತ್ತಮ ಪೌಷ್ಟಿಕಾಂಶವುಳ್ಳ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ದಿನಕ್ಕೆ ಒಂದು ಮೊಟ್ಟೆ, ತರಕಾರಿ, ಹಣ್ಣು ಸೇವನೆ ಮಾಡಿದಾಗ ಮಾತ್ರ ಯಾವುದೇ ರೋಗಿಗಳಿಗೆ ತುತ್ತಾಗಲು ಪರಿಸ್ಥಿತಿ ಬರುವುದಿಲ್ಲ. ಮಹಿಳೆಯರನ್ನು ಗೌರವಿಸಬೇಕು. ಗಂಡು ಹೆಣ್ಣು ಎಂಬ ತಾರತಮ್ಯ ಇರಬಾರದು ಎಂದರು. ಇದೇ ವೇಳೆ ತಾಲೂಕಾ ಆರೋಗ್ಯ ಇಲಾಖೆ ಕುದಾಪುರ್ ಎಸ್ಪಿ ತಿಪ್ಪೇಸ್ವಾಮಿ ಮಾತನಾಡಿದರು. ಗ್ರಾಮೀಣ ಪ್ರದೇಶ ಬಡಜನರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಆರೋಗ್ಯ ವಿಮೆ ಸೌಲಭ್ಯ, ಸಾರಿಗೆ ಸೌಲಭ್ಯ, ಉಚಿತ ಚಿಕಿತ್ಸೆ ಸೇರಿದಂತೆ ಅನೇಕ ಸೌಲಭ್ಯಗಳನ್ನು ನೀಡುತ್ತದೆ. ಅದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಮ್ಮ, ಉಪಾಧ್ಯಕ್ಷ ಎಂಎಚ್ ಲಕ್ಷ್ಮಣ್, ಸದಸ್ಯೆ ಸರೋಜಮ್ಮ, ತಾಲೂಕಾ ವ್ಯವಸ್ಥಾಪಕ ಕೃಷಿಯೇತರ ತಾಲೂಕಾ ಪಂಚಾಯಿತಿ ಜೆ ತಿಪ್ಪೇಸ್ವಾಮಿ, ನವೋದಯ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಸದಸ್ಯರಾದ ಎಂಪಿಕೆ ಶ್ರೀಮತಿ ಸುನೀತಾ, ಪಶು ಸಖಿ ಶ್ರೀಮತಿ ರತ್ನಮ್ಮ, ಕೃಷಿ ಸಖಿ ಶ್ರೀಮತಿ ಜ್ಯೋತಿ, ಬಿಸಿ ಸಖಿ ಮುತ್ತಮ್ಮ ಸೇರಿದಂತೆ ಅಂಗನವಾಡಿ ಶಿಕ್ಷಕಿಯರಾದ ಮಂಜಮ್ಮ, ಅನಿತಮ್ಮ, ಶಿಲ್ಪಾ, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ. ಹೆಚ್ಚಾಗ್ತಿದೆ. ಸೊ ದಿನನಿತ್ಯದ ಆಹಾರದಲ್ಲಿ ಒಂದು ಮೊಟ್ಟೆ ಅದು ತಿನ್ಬೇಕು. ಮೊಟ್ಟೆ ತಿನ್ನಲ್ಲ, ಅವೆಲ್ಲ ಬಿಟ್ಬಿಡಿ, ಅಪಶನ ಆಗುತ್ತೆ, ಅವೆಲ್ಲ ಸುಳ್ಳು. ಮೊಟ್ಟೆ ತಿಂದರೆ ಒಳ್ಳೇದು ಆರೋಗ್ಯಕ್ಕೆ, ಮಗು ಬ್ರೈನ್ ಇಂಪ್ರೂವ್ ಆಗುತ್ತೆ ಡೈಲಿ ಒಂದೊಂದು ಮೊಟ್ಟೆ ತಿಂದರೆ. ಆ ಕಾರಣಕ್ಕೆ ಬಹಳಷ್ಟು ಆರೋಗ್ಯಕ್ಕೆ ಒಳ್ಳೆಯದಾದಂಥ ಮೊಟ್ಟೆಯನ್ನು ಪ್ರತಿದಿನ ಸೇವಿಸಬೇಕು. ಹಣ್ಣು ಹಂಪಲುಗಳನ್ನು, ತರಕಾರಿಗಳನ್ನು ಸೇವಿಸಿದ್ರೆ ಮಾತ್ರ ಆರೋಗ್ಯ ಚೆನ್ನಾಗಿರುತ್ತೆ. ನೀವು ಯಾವುದೇ ರೋಗ ರುಜಿನಗಳೇ ತುತ್ತಾಗಲ್ಲ. ಇದು ಆಹಾರದ ಬಗ್ಗೆ. ನಮ್ಮ ಸ್ಕಿನ್ದು ಹೇಳ್ತೀವಿ, ಈಗ ಲಿಂಗತ್ವ ಆಧಾರಿತ ದೌರ್ಜನ್ಯ ಅಂತ ಹೇಳ್ತಿದ್ದಾರೆ. ಗಂಡು ಹೆಣ್ಣು ಭಾಳ ಕೀಳು, ಗಂಡು ಭಾಳ ಶ್ರೇಷ್ಠ. ಗಂಡು ಮಕ್ಕಳು ಮಾತ್ರ ಓದಿಸ್ಬೇಕು, ಗಂಡು ಮಕ್ಕಳು ಎಲ್ಲೇ ಹೋದ್ರೂ ಕೇಳಲ್ಲ, ಹೆಣ್ಮಕ್ಳು ಒಳಗೆ ಇರಬೇಕು, ಹೊರಗಡೆ ಹೋಗಬಾರ್ದು, ಅವ್ರಿಗೊಂದು ನ್ಯಾಯ, ಇನ್ನು ಗಂಡು ಮಕ್ಳಿಗೊಂದು ನ್ಯಾಯ. ಈ ಥರ ತಾರತಮ್ಯ ಗಂಡು ಮಕ್ಕಳಿಗೆ ಒಂದು ರೀತಿ, ಹೆಣ್ಮಕ್ಳಿಗೊಂದು ರೀತಿ ಭಾಳಷ್ಟು ಜನ ಮಾಡ್ತಾ ಇದ್ದಾರೆ ಈಗಲೂ, ಹೌದಲ್ವಾ? ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳಿಗೆ ಒಂದು ರೀತಿ ನ್ಯಾಯ, ಹೆಣ್ಮಕ್ಳಿಗೆ ಒಂದು ರೀತಿ ನ್ಯಾಯ. ಹೆಣ್ಮಕ್ಳನ್ನ ಯಾವ ತರ ಓದಿಸ್ತೀರೋ ಗಂಡು ಮಕ್ಕಳು ಅದೇ ರೀತಿನೇ ಓದಿಸ್ಬೇಕು. ಗಂಡು ಮಕ್ಕಳು ಯಾವ ತರ ಟ್ರೀಟ್ ಮಾಡ್ತೀರೋ ಹೆಣ್ಮಕ್ಳು ಅದೇ ರೀತಿ ಟ್ರೀಟ್ ಮಾಡ್ಬೇಕು. ಇಬ್ಬರನ್ನ ಸಮನಾಗಿ ಕಾಣ್ಬೇಕು. ಲಿಂಗತ್ವ ದೌರ್ಜನ್ಯ ಅಂತಂದ್ರೆ ತಾರತಮ್ಯ ಮಾಡಲೇಬಾರ್ದು. ಹೆಣ್ಮಕ್ಳು ಮನೆ ಬಿಟ್ಟು ಹೋಗೋರು, ಅವ್ರನ್ನೇನು ಓದಿಸ್ಬೇಕು, ಅವ್ರಿಗೆ ಯಾಕೆ ನಾವು ದುಡ್ಡು ಖರ್ಚು ಮಾಡಬೇಕು? ಬೇಡ. ಗಂಡು ಮಕ್ಕಳು ಮನೆ ಬೆಳಗ್ತಾರೆ, ವಂಶ ಬೆಳಗ್ತಾರೆ, ಅವ್ರನ್ನ ಮಾತ್ರ ನಾವು ಸಾಕಿ ಸಲಹಬೇಕು ಅಥವಾ ಓದಿಸ್ಬೇಕು, ಹೈಯರ್ ಎಜುಕೇಶನ್ ಮಾಡಿಸ್ಬೇಕು ಅನ್ನೋದು ಬಿಟ್ಟು, ಅವ್ರಿಗೆ ಚೈತನ್ಯ ಇದೆಯಾ, ಓದ್ತಾರ ಮಕ್ಕಳು, ಹೆಣ್ಮಕ್ಳಾಗಲಿ ಚೆನ್ನಾಗಿ. ಹಾಗಾಗಿ ನಮ್ಮ ಇಲಾಖೆಯಲ್ಲಿ ಹಲವಾರು ಕಾರ್ಯಕ್ರಮಗಳಿದ್ದಾವೆ. ಅವೆಲ್ಲ ಕಾರ್ಯಕ್ರಮಗಳನ್ನು ಉಚಿತವಾಗಿ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸ ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಒಂದು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಅಂತ ಒಂದು ಬಹುದೊಡ್ಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಕಳೆದ 8-10 ವರ್ಷಗಳಿಂದ ಈ ಕಾರ್ಯಕ್ರಮ ನಾವಾಗಲೇ ಮುಂಚೂಣಿಯಲ್ಲಿ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಿದ್ವಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಗ್ರಾಮನ್ ಯೋಜನೆ ಅಂತ ಒಂದು ಯೋಜನೆ ಇದೆ. ಆ ಗ್ರಾಮನ್ ಯೋಜನೆ ಒಳಗಡೆ ಪ್ರತಿಯೊಬ್ಬ APL, BPL ಅಂತ್ಯೋದಯ ಕಾರ್ಡ್ದಾರರಿಗೆ ಆರೋಗ್ಯ ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡ್ತಿದ್ದೆ. ಮೊದಲು ನಮ್ಮ ಇಲಾಖೆಯಿಂದಲೇ ಕೊಡ್ತಾ ಇದ್ವಿ. ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡನ್ನು ತಗೊಂಡೋಗಿ ತೋರಿದ ತಕ್ಷಣವೇ ಆ ಇಡೀ ಕುಟುಂಬದ ಸದಸ್ಯರಿಗೆ ಎಲ್ಲರಿಗೂ ಕೂಡ ಒಂದೊಂದು ಆರೋಗ್ಯ ಕಾರ್ಡ್ ಕೊಡ್ತಕ್ಕಂಥ ಯೋಜನೆ ನಡೀತಾ ಇದೆ. ಈಗಾಗಲೇ ಕಾರ್ಯಪ್ರವೃತ್ತರು ಕೆಲಸ ಮಾಡ್ತಿದ್ದೀವಿ. ಆದರೆ ಒಬ್ಬ ಫಲಾನುಭವಿಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡು, ರೇಷನ್ ಕಾರ್ಡು ತೋರಿಸಿದ್ರೆ ಸಾಕು, ನಿಮ್ಮನ್ನು ಇಮಿಡಿಯೇಟ್ ಅಡ್ಮಿಷನ್ ಮಾಡಿಕೊಂಡು ಎಲ್ಲ ಪರೀಕ್ಷೆ ಮಾಡಿಸಿ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದರೆ ಆಪರೇಷನು ಮಾಡ್ತಕ್ಕಂಥ ಕೆಲಸ ಆ ಆಸ್ಪತ್ರೆ ಯೋಜನೆಯಲ್ಲಿ
ಅವಲಂಬಿತ ಕುಟುಂಬಗಳಿಗೆ ಯೋಜನೆಯನ್ನು ಜಾರಿ ಮಾಡಿದೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ. ಅದ್ರ ಜೊತೆಗೆ 104 ಅನ್ನೋಂಥದ್ದು ಒಂದು ಯೋಜನೆ, ಟ್ರೋಲ್ ನಂಬರ್ ಅದು 104 ಅಂತ ನಂಬರು. ಅದಕ್ಕೆ ತಾವೆಲ್ಲರೂ ಕೂಡ 104 ನಂಬರನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಅದ್ರ ಜೊತೆಗೆ 108 ನಿಮಗೆ ಗೊತ್ತಿದೆ ಈಗಾಗಲೇ 108 ಎಷ್ಟು ಎಫೆಕ್ಟಿವ್ ಆಗಿ ಆಂಬುಲೆನ್ಸು ನಿಮಗೆ ಸ್ಪಂದಿಸ್ತದೆ. 108ಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಕೂತ್ಕೊಂಡು ಫೋನ್ ಹೊಡೆದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಯಾವ ಆಸ್ಪತ್ರೆಗೆ ಹೇಳ್ತಾರೆ ಆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಬಿಟ್ಟು ಅಲ್ಲಿ ಚಿಕಿತ್ಸೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದು. ಅದರ ಬಳಕೆ ಕೂಡ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಕೂಡ ಅದರ ಸದ್ಬಳಕೆ ಮಾಡ್ಕೋಬೇಕಾದ್ರೆ ಮಾಡ್ಕೊಳ್ಬಾರ್ದು. ಅನ್ನೆಸೆಸರಿ ಸುಮ್ಮನೆ